Hello, hi everyone. This is Samir here from Magnum Solutions. Early morning vibes. We are just going to Davangere today. So Dharnesh is accompanying me. So we have sent the plants to Krishnapaji there. So we don't only sell plants. We just go see how the plants are coming. So today we are going with a fish load and little bit of Penure P1 range to Davangere. So keep tuned for the whole journey. So here is Dr. Dharnesh accompanying with me. Say hello to the viewers. Hi. Yes. Shall keep tuned. Let's see how the journey goes. The vehicle got punctured on the highway. Finally. ನಿಮ್ದು ದೊಡ್ಡದಿತ್ತಾ ಇದೆ ಸೈಜಾ ಹಾಂ ಓಕೆ ಥ್ಯಾಂಕ್ ಯು ಸೊ ಫೈನಲಿ vehicle got punctured, we got someone's help, we got this. ಎಷ್ಟು ದೂರ ಇದು ಬಣವರ ಶರಕು 15 ಕಿಲೋಮೀಟರ್ 15. ಇದಕ್ಕೇನು ನೆಕ್ ಹಾಕ್ಸ್ಕೊಳ್ಳೋಣ ಏನು ನೆಕ್ಸ್ಟ್ ಹಾಕಿದ್ರೆ ಒಳ್ಳೇದು. ನೆಕ್ ಅಣ್ಣ ಇಲ್ಲ ಟ್ಯೂಬ್ ಹಾಕ್ಬೇಕಣ್ಣ. ಅಣ್ಣನ ಹೆಸರೇನು? ಕ್ಯಾಣ ನಾಮ್ ತುಮಾರ ಶೋ ನಮ್ಮ ಜರ್ನಿ ನೋಡ್ದೇನಪ್ಪ ಎಷ್ಟು ಟಫ್ ಇದೆ. ಗಿಡ ಕಳಿಸೋದು, ಗೊಬ್ಬರ ಕಳಿಸೋದು, ಹೋಗೋದು ಬರೋದು ಸುಲಭ ಇದೆಯಾ? ಇಲ್ಲ, ತುಂಬ ಕಷ್ಟ ಇದೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬಾ. ನಾನು ಲೇಟ್ ಮಾಡಿಬಿಟ್ಟಲ್ಲ ನೀನು. ನೆಕ್ಸ್ಟ್ ಟೈಮ್ ಬೇಗ ಮಾಡೋಣ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಐತೆ. ಪಂಚರ್ ಹಾಕ್ಬೇಕಾದ್ರೆ ಯಜಮಾನ್ ಸಿಕ್ಕಿದ್ರು. ಇವ್ರದ್ದೇ ಮೋಟಿವೇಶನ್ ನಮಗೆ. ಯಾವ ಊರು ಯಜಮಾನ್ರೆ? ಮಾಲ್ದೇವಳ್ಳಿದ. ಏನು ಹಾಕಿದ್ರ ಪೈರು ಮಳೆ ಇಲ್ಲ ನೋಡಿ, ಎಲ್ಲರಿಗೂ ಮಳೆ ಇಲ್ಲ. ನಮಗೆ ಸಕಲೇಶ್ಪುರ ಪಂಚರ್ ಆಗಿ ಏನು ನಿಮ್ಮ ಊರವರು ಭಾಳ ಒಳ್ಳೆಯವರು. ಏನು ನಮಗೆ ಎಲ್ಲ ಹೆಲ್ಪ್ ಮಾಡಿ ಓಕೆ ಬೇರೆ ಒಳ್ಳೇದು ಮಾಡಿ ಆಯ್ತಾ ಧರ್ಣೇಶ? ಈಗ ಫಿಟ್ ಆ್ಯಂಡ್ ಫಿನಿಶ್ ಆಯಿತು. ನಿಮ್ಮ ಹೆಸರೇನು? ಚರಣ್. ಥ್ಯಾಂಕ್ ಯು ಸೋ ಮಚ್. ಜರ್ನಿ ಭಾಳ ಕಷ್ಟ, ಭಾರಿ ಟಫ್ ಇರ್ತದೆ ಕೆಲಸ ಅಂತ ಹೇಳ್ತೀವಲ್ಲ. ಇಲ್ಲಿಂದ ಹೋಗ್ತಾ ಮಧ್ಯದಲ್ಲಿ ಬ್ರೇಕ್ ಡೌನ್ ಆಗಿದೆ. ಸ್ವಲ್ಪ ಪುಣ್ಯ ಅಂತ ಸಿಕ್ಕಿ ನಮಗೆ ಸ್ವಲ್ಪ ನಿಮ್ಮ ಕನ್ಸಲ್ಟೇಷನ್ ಅಲ್ಲೂ ಹಿಂಗೇನಾ? ತುಂಬ ಕಷ್ಟ ಇರ್ತದೆ ಜರ್ನಿ ಎಲ್ಲ. ಹೌದಾ? ತುಂಬ ಕಷ್ಟ. ಎಷ್ಟು ಗಂಟೆಗೆ ತೊಡಬೇಕು ನೀನು? 4 ಗಂಟೆ 5 ಗಂಟೆಗೆ ಮಡಿಕೇರಿಗೆಲ್ಲ ಹೋಗಬೇಕು ಅಂದರೆ? ಎಲ್ಲೆಲ್ಲಿ ಹೋಗ್ತೀಯಾ? ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಆಗ್ತದೆ ಎಲ್ಲ ಕಡೆ. ಸಕಲೇಶ್ಪುರ, ಮಡಿಕೇರಿ, ಚಿಕ್ಕಮಂಗ್ಳೂರು ಎಲ್ಲ ಹೋಗ್ತಾ ಇರ್ತೀವಲ್ಲ ಕನ್ಸಲ್ಟೇಷನ್ಗೆ. ಮಧ್ಯೆ ಈ ಥರ ಪ್ರಾಬ್ಲಮ್ಗಳು ಬರ್ತದೆ. ಏನು ಮಾಡೋದು ನಮ್ಮ ಜರ್ನಿ ಹಿಂಗೆ. ಮೊನ್ನೆ ನಂದು ಕಾರ್ ಆಕ್ಸಿಡೆಂಟ್ ಆಯಿತು. ಹಾಗೆ ಮಧ್ಯದಲ್ಲಿ ಬೇಗ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗುತ್ತೆ. ವಿಸಿಟಿಗೆ ಹೋಗ್ಬೇಕಾದ್ರೆ ಕ್ಲೈಂಟಿಗೆ ಕೊಟ್ಟಿದ್ದ ಟೈಮ್ ರೀಚ್ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಆದರೆ ತುಂಬ ಸಮಸ್ಯೆಗಳಾಗ್ತದೆ. ಹೆಂಗೋ ಪಾಪ ಇವರು ಸಿಕ್ಕಿದ್ರು ನಮಗೆ. ಇದರಿಂದ ನಮಗೊಂದು 10 ನಿಮಿಷದಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ ಇವರು. ಹಾಗಾಗಿ ಒಳ್ಳೆಯದಾಯ್ತು. ನೋಡೋಣ ಮುಂದಿನ ಜರ್ನಿ ನೋಡೋಣ ಅಲ್ಲ, ಇನ್ನೂ ಏನೇನಿದೆ ಅಂತ. ಎಸ್, ಅಡಿಕೆ ಹಾಕಿದಾರಲ್ಲ ಧರ್ಣೇಶಲ್ಲಿ? ಹಾಂ, ಬಾಣಾವಾರ ಹತ್ರ ಇದು ನೋಡಿ. ಅಡಿಕೆ ಎಷ್ಟು ಚೆನ್ನಾಗಿ ಬಂದಿದೆ. ನೀರು ಕಡಿಮೆ ಇದ್ರು ನ್ಯೂಟ್ರಿಷನ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೃಷಿ ಆ್ಯಕ್ಟಿವಿಟೀಸ್ ಎಲ್ಲ ಭಾಳ ಫಾಸ್ಟ್ ಇದೆ ಅಲ್ಲ? ಹಾಂ, ನಮ್ಮ ಕಡೆಯಿಂದ ಭಾಳ ಫಾಸ್ಟ್ ಆಗಿದೆ ಅಲ್ವಾ? ನೀರು ಹೊಂದಿದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು ಅಲ್ವಾ? ಸಾಯಿಲ್ ಅಷ್ಟೇ ನೋಡಿ, ಇದು ಅಡಿಕೆ ಬೆಳೆಯೋ ರೀಜನೇ ಅಲ್ಲ, ಆದರೂ ಅಡಿಕೆ ಹೆಂಗೆ ಬೆಳೆದಿದೆ ನೋಡು ಅಲ್ವಾ? ನೋಡು, ಗೆಣ್ಣೆಲ್ಲ ಭಾಳ ಹತ್ತತ್ರ ಇದೆ ಅಲ್ವಾ? ಹಾಂ, ಚೆನ್ನಾಗಿದೆ ಸರ್. ಅರ್ಲಿ ಮಾರ್ನಿಂಗ್ ರೈಡ್ ಚೆನ್ನಾಗಿದೆಯಾ?
ನ್ಯಾಷನಲ್ ಹೈವೇ ಎಷ್ಟು 69. ನ್ಯಾಷನಲ್ ಹೈವೇ 69 ಈಗ ನ್ಯಾಷನಲ್ ಹೈವೇ 69. ಯಾವುದು 300 ml ಲೀಟರ್. Hi, how are you, Raja? Good. So we just reached Davangere. You just see Davangere University here. This is the university. ವೀರೇಶ್ ಜಿ ಪ್ಲಾಟಿಗೆ ನಾವು ಬಂದಿದ್ದು ನಮ್ಮ ಪಿಕಪ್ ಅನ್ಲೋಡಿಗೆ ಹೋಗಿದ್ದೆ. ಈಗ ನಾವು ಇವರ ಮೇನ್ ಜಮೀನ್ ಕಡೆ ಹೊಡ್ತಾ ಇದ್ದೀವಿ. ಇಲ್ಲಿ ಏನು ಸಂತೋಷ ಅಂದರೆ ಫ್ರೀ ವೇರ್ ದರ್ ಇಸ್ ಅ ಗ್ರೀನರಿ ಆ್ಯಂಡ್ ಪೀಪಲ್ ಆರ್ ಸೋ ಹಾರ್ಡ್ ವರ್ಕಿಂಗ್. ಟ್ರೀಟ್ ಟು ವಾಚ್ ದ ಅರಿಕಾ ಪ್ಲಾಂಟೇಶನ್ಸ್ ಹಿಯರ್, ದ ಗ್ರೀನರಿ ಹಿಯರ್. What a greenery. Beautiful greenery to watch. So backside of mine, Dhanesh is coming in one more bike over here. So just check everywhere Areca plantations. Everywhere. Maize. In maize aida? Maize. Chili. ఇది chili na? Okay. So this is India what we have to learn. ಗ್ರೌಂಡ್ ಇದು ರೈಟು. ಇದು ವೆಜಿಟೇಬಲ್ಸ್ ಹೀರೆಕಾಯಿ ಅಂತಾರಲ್ಲ ಇದು ಪ್ಲಾಂಟ್ಸ್, ಅಡಿಕೆ, ರಾಗಿ ಎಷ್ಟು ವಿವಿಧ ಬೆಳೆಗಳು ಸಿಗ್ತವೆ ನಮ್ಮಲ್ಲಿ ಅಲ್ವಾ. ಈಗ ನಾವು ನಮ್ಮದೇ ಸರ್ ವೀರೇಶ್ವರ ಫಾರ್ಮಿಗೆ ಬಂದ್ವಿ. ಫಸ್ಟ್ ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಟಾರ್ಪಲಿನ್ ಟ್ಯಾಂಕು. ಎಷ್ಟು ನೀರಿಗೆ ಅವರು ಇಂಪಾರ್ಟೆನ್ಸ್ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿನ ರೈತರು. ಗಣೇಶ್ ಹೆಂಗಿತ್ತಪ್ಪ ಬೈಕ್ ಜರ್ನಿ? ತುಂಬ ಚೆನ್ನಾಗಿದೆ ಸರ್. ಹಾಂ, ಗ್ರೀನರಿ ತುಂಬ ಚೆನ್ನಾಗಿದೆ. ನಾಗರಾಜ್ ಸರ್ ಚೆನ್ನಾಗಿದ್ದೀರಾ? ಎಲ್ಲ ಆನಂದ್ ಸರ್ ಚೆನ್ನಾಗಿದ್ದೀರಾ? ಎಲ್ಲ ಏನು ಎಲ್ಲ ಪ್ರೋಸಿಫರಸ್ ಜುಲಿಫೆರಾ ಅಂತ ಜಾಲಿ ಇದರಲ್ಲಿ ಬಂದು ತೋಟ ಮಾಡಿದ್ದಾರೆ. ಅಂದ್ರೆ ಅನ್ಪ್ರೊಡಕ್ಟಿವ್ ಫ್ಯಾಲೋ ಲ್ಯಾಂಡ್ ನ ಪ್ರೊಡಕ್ಟಿವ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದೆಲ್ಲ ಅದೇ ಅಲ್ವಾ ನಮ್ಮ ದೇಶದ ಸಂಸ್ಕೃತಿ ಪೂರ್ತಿ ಜಾಲಿ ಅಲ್ಲ. ಪೂರ್ತಿ ಇಡೀ ದಾವಣಗೆರೆ ಬೆಲ್ಟ್ ಈಗ ಅಡಿಕೆ ಪೂರ್ತಿ ಟರ್ನ್ ಆಗಿದೆ ಅಲ್ಲ. ಇದೇನು ಮಾಡ್ತೀರಾ? ಇಲ್ಲಿ ಸ್ಟೋರ್ ರೂಮ್ ಅಂತ ಹೇಳಿ ಗೊಬ್ಬರ, ಫರ್ಟಿಲೈಸರ್ಸ್, ನಮಗೆ ಕೃಷಿ ಉಪಯೋಗ ಆದಂಥ ಸಾಮಾನುಗಳು, ಪೀಠೋಪಕರಣಗಳು, ಸಲಕರಣೆಗಳು. ಓಕೆ, ಈಗ ನಿಮ್ಮ ಜಮೀನಲ್ಲಿ ಏನೇನು ಮಾಡಿದ್ದೀರಾ ಸರ್? ನಾವೊಂದು 2,500 ಅಡಿಕೆ ಇದೆ. ಅಡಿಕೆ ಮಧ್ಯೆ ಈಗ ಒಂದು ಮಂತ್ ಆಯ್ತು, ಒಂದು 1200 ಕಾಫಿ ಹಾಕಿದ್ದೀರಾ? ಒಂದು 120 ಕೊಕೊನಟ್ಸ್ ಇದೆ. ಕೊಕೊನಟ್ ಇದೆ. ಒಂದು 23 ಬಾಳೆ ಇದೆ. ಇದೇನು ಫಸ್ಟ್ ಕ್ರಾಪ್? ಟೊಮೆಟೊ ಇದೆ. ಸ್ವಲ್ಪ ಮನೆಗೆ ಚಿಲ್ಲಿ ಇದೆ. ಇದು ನೀರು ಟ್ಯಾಂಕ್ ಇದು ಸುಮಾರು ಒಂದು ಫ್ಲೋಟರ್ ಎಲ್ಲ ಹಾಕಿಟ್ಟಿದ್ದೀರಾ? ಹಾಂ. ಆನಂದ್ ಸರ್ ನಿಮ್ದು ಎಲ್ಲಿ ಜಮೀನು? ಹೌದಾ? ನೋಡಿ ಗಣೇಶ್ ಹೆಂಗೆ. ಹಾಂ ಹಾಂ, ನಮ್ಮ ಕಡೆ ನಾವು ನೀರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ನೋಡಿ. ಇಲ್ಲಿ ಎಷ್ಟು ಇಂಪಾರ್ಟೆನ್ಸು ಕೊಟ್ಕೊಂಡು. ಹಾಂ, ನಿಮ್ಮ ಬೆಳೆ ಸ್ವಲ್ಪ ಹೇಳಿ. ಈಗ ಟೊಮಾಟೊ ಇದೆ, ಜೆಟ್ಟು ಅಂತ ಅನ್ಕೊಂಡಿದ್ದೀವಿ. ಜೆಟ್ಟು ನೋಡಿ ಎಂಥ ಟೊಮಾಟೊ.
ನೋಡ್ರಿ ರೈತರು ಏನಂದ್ರೆ ನೋಡ್ರಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಫಸಲು ಬೆಳೀತಾರೆ, ಎಲ್ಲ ಮಾಡ್ತಾರೆ. ಆ ಶ್ರಮಕ್ಕೆ ತಕ್ಕ ಫಲ ಬರುತ್ತೆ. ನಮಗೆ ಆರ್ಥಿಕವಾಗಿ ದರಗಳ ಏರಿಳಿತದಲ್ಲಿ ಎಕನಾಮಿ ಲಾಸ್ ಆಗುತ್ತೆ. ಅಂದರೆ ಉದಾಹರಣೆಗೆ ಈ ಟೊಮೊಟೊ ಈಗ ನೋಡ್ರಿ, ಟೊಮೊಟೊ 20 kg ಫರ್ 100 rupees ಇದೆ. 20 kg 100 rupees ಇದೆ. ಪರ್ ಕೆಜಿ 5 ರೂಪಾಯಿ ಬಂತು. ನಮಗೆ ಸುಮಾರು ಇದ್ರದ್ದು ಗಿಡ, ಗೊಬ್ಬರ, ಔಷಧಿ, ಇದು ಕಟ್ಟ ತಂತಿ, ಉರಿ, ಲೇಬರ್ದು ಖರ್ಚೇ 5 ರೂಪಾಯಿ ಬಂದಿದೆ ಪರ್ ಕೆಜಿ ಬೆಳೆಯಕ್ಕೆ. ನೀವು ತೋರಿಸ್ಬೇಕು, ನೀವು ತೋರಿಸಿದ್ರೆ ಚೆನ್ನಾಗಿ ಬಂದಿದೆ ಬೆಳೆನ, ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಕಾಯಿ. ನೋಡಿ ಇಲ್ಲಿ ಒಳಗೆಲ್ಲ ತುಂಬಾ ಚೆನ್ನಾಗಿದೆ. The culture and diversity is Dhanesh of India. What we have to learn. ನೋಡಿ ಇದು ಅಡಿಕೆ ತೋಟಕ್ಕೆ ಹೋಗ್ತಾರೆ ಈಗ ನಿಮ್ಮ ಅಡಿಕೆ ತೋಟ ಇದು? ಹಾಂ ಎಷ್ಟು ಸಸಿ ಇದೆ? ಇದು 2500 ಗಿಡ ಇದೆ ಸರ್ ತೋಟ. ಹಾಂ ಇದಕ್ಕೆಲ್ಲ ಪೂರ್ತಿ ಡ್ರಿಪ್ ಮಾಡಿದ್ದೀರಾ? ಹೌದು ಸರ್, ಡ್ರಿಪ್ ಎಲ್ಲ. ಈ ಕಡೆ ಟೊಮ್ಯಾಟೊ, ಈ ಕಡೆ ರಾಗಿ, ಈ ಕಡೆ ಅಡಿಕೆ ನೋಡಿ. ನಮಗೆ ಮೇಜರ್ ಕ್ರಾಪ್ ಇದಾಗುತ್ತೆ ಸರ್ ಅಡಿಕೆ. A beautiful treat to watch. You can just see the drip lines. Check out the drip lines, how systematically they have placed, and check out the rows and columns and the crop setting. A beautiful crop setting. ಇದು ನಮ್ಮ ಕಾಫಿ ಗಿಡ. ಹೌದು ಸರ್, ಎಸ್ ಸರ್, ಹಾಕಿರೋದು ನೀವು? ಹೌದು ಸರ್, ಹೌದು ಸರ್. ಸೊ ನಾವು ದೇ ಹ್ಯಾವ್ ಇಂಟ್ರೊಡ್ಯೂಸ್ ಕಾಫಿ ಆಲ್ಸೋ ಇನ್ ಅರಿಕಂಟ್. ಎಷ್ಟು ದಿನ ಆಯಿತು ಹಾಕಿ? ಇದು ಗಣೇಶ್ ಈ ಕಡೆ ಇದು ನೀರು ಇದು ಮಳೆ ಕಡಿಮೆ ಅಂತ ಕಣ. ಸೊ ನಾವು ದೇ ಹ್ಯಾವ್ 1 month ಆಯ್ತಾ? ಜಸ್ಟ್ ನಾಳೆಗೆ ಕರೆಕ್ಟಾಗಿ 19ನೇ ತಾರೀಕು ಹಾಕಿದ್ವಿ. ಜುಲೈ 19ಕ್ಕೆ ಹಾಕಿದ್ವಿ. ಚಿಗುರೆಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ. ಹ್ಞೂ ಸರ್, ಜುಲೈ 19ಕ್ಕೆ ಹಾಕಿದ್ವಿ. ಜಸ್ಟ್ ಒಂದು ಮಂತ್ ಆಯ್ತು. ಸ್ಪ್ರೇ ಮಾಡಿದ್ರಾ? ಹಾಂ, ಸ್ಪ್ರೇ ಆಯ್ತು ಸರ್. ಈಗ ಇದು ಕಳೆ ತೆಗೆದ್ವಿ ಇದಿಷ್ಟು. ಈಗ ಇದು ಡ್ರಂಚ್ ಮಾಡಬೇಕು. ಎಷ್ಟು ಬೈ ಎಷ್ಟಿದೆ ಇದು ಈಗ? 8x8 ಇದೆ ಸರ್. 8x8 ಮಾಡಿದ್ರಾ? ಗಿಡದಿಂದ ಗಿಡಕ್ಕೆ 8, ಮತ್ತೆ ಇನ್ನೊಂದು ಗಿಡದಿಂದ 16 ಇದೆ ಸರ್. 16 ಅಡಿ 8 ಅಡಿ. ನೆಕ್ಸ್ಟ್ ಅಲ್ಲಿ ಗ್ಯಾಪ್ ಕೊಡ್ತೀವಿ, ಅಲ್ಲಿ ಹಾಕಿ. ಧರಣೇಶ್ ಏನು ಮಾಡಬೇಕು, ಕ್ಲೀನಾಗಿ ಸ್ವಲ್ಪ ನೋಡ್ಕೊಳ್ಳಿ, ಪೂರ್ತಿ ಶೆಡ್ಯೂಲ್ ಮಾಡಿ ಕೊಟ್ಬಿಡೋಣ. ಡ್ರಿಪ್ ಇದೆ ಇವ್ರ ಹತ್ರ. ಅಡಿಕೆಗೆ ನಾವು We are moving towards Krishnapaji's farm. Everywhere there is a greenery here. A treat to watch. Finally, we have reached Krishnapaji's estate. A beautiful location. ಹಿಂಗಡೆ ನೋಡ್ಬೋದು ನೀವು, ಏನೊಂದು ಫಾರಿನ್ ಲೊಕೇಶನ್ ಇದ್ದಂಗಿದೆ. ಒಂದು ಇಟ್ಸ್ ಲೈಕ್ a different feel, a different vibe, very peaceful. So finally we have reached here. Our manure is being unloaded. Fish manure is unloaded. Now for what purpose we have come here is to unload the fish manure and to see the coffee plants which have been sent by us. How they have been developed. So you can just see the development. One thing like that, Krishnapaji? One thing like that. ಅಡಿಕೆ ಅಂತೂ ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ. ವೀರೇಶ್ ಭಾಳ ಚೆನ್ನಾಗಿದೆ. ನೀವಿಲ್ಲಿ ಈ ಕೃಷಿ ಈ ಮಟ್ಟಕ್ಕೆ ಮಾಡ್ತಾ ಇದ್ದೀರಾ ಅಂದರೆ
ಡೆಫಿನೆಟ್ಲಿ ಎಲ್ಲ ಡ್ರಿಪ್ ಧನೇಶ್ ತಗೊಳ್ಳಿ ಧನೇಶ್ ಇಲ್ಲಿ. ವಿಂಕ್ಲರ್ ಮಾಡಿದ ಸರ್ ಜಸ್ಟ್ ಈಗ ಒಂದು 100 rupees on Google Pay. So this is the pepper what we had sent. It's coming on really well. So initially it will come really well. So I was just telling him ಈಗ ಸ್ವಲ್ಪ ಮೆಣಸು ಕಡಿಮೆ ಮಾಡಿ ಕಾಫಿ ಮೇಲೆ ಗಮನ ಕೊಡಿ. ಯಾಲಕ್ಕಿ ಸ್ವಲ್ಪ ತಂದು ಕೊಟ್ಟಿದ್ದೀನಿ, ಯಾಲಕ್ಕಿ ನೋಡಿ ಕೈ ಹಿಡಿದ್ರೆ ಯಾಲಕ್ಕಿ ಮಾಡೋಣ ಇಲ್ಲ ಕಾಫಿನೇ ಮಾಡೋಣ. ಏನು ಗಣೇಶ್ ಹೆಂಗೆ ಕಾಣಿಸ್ತು? ಆಲ್ಮೋಸ್ಟ್ ಹೊಸ ಚನ್ನಗಿರಿ ಲುಕ್ ಅಟ್ ದ ಬಂಚ್ ಹಿಯರ್. ಎಷ್ಟು ವರ್ಷದ್ದು? 6ನೇ ವರ್ಷದ? ಹುಲ್ಲೂರು ಗೊಡಬ್ನಾಳು ಚಿಕ್ಕಹಳ್ಳಿ ಹೌದಾ? ಸಿಂಗಾಪುರ ಗೋಟ್ ಅಂತ ಕೇಳಿರಿ ನೀವು? ಅಲ್ಲಿದ್ದ ಆಲ್ಮೋಸ್ಟ್ ಏನಿದೆ ಅಂದ್ರೆ ಇದು ತುಂಬಾ ತಿಂದ್ರಿಂಡಿದೆ. ಹೋದ ವರ್ಷ ಇದಕ್ಕಿಂತ ಜೋರಿತ್ತಾ ಕೃಷ್ಣಪ್ಪಾಜಿ? ಇದಕ್ಕಿಂತ ಕಡಿಮೆ ಇತ್ತಾ? ಇದು ಹೊಸ ಪ್ಲಾಟ್ ಸರ್. ಆಲ್ಮೋಸ್ಟ್ 5-6 years ಮೆಚೂರ್ ಆಗಿರಲ್ಲ ಪ್ಲಾಂಟ್. ಹೌದು ಆಲ್ಮೋಸ್ಟ್ ಸ್ಟಿಲ್ ಯಂಗ್ ಪ್ಲಾಂಟ್ಸ್ ಇವು. 5.5 ಬರೋ ಫ್ಲವರ್ಸ್ ಏನಾಗುತ್ತೆ, ಜಾಸ್ತಿ ಫೀಮೇಲ್ ಬರಲ್ಲ, ಮೇಲ್ ಜಾಸ್ತಿ ಬರ್ತದೆ. ಸೆಟ್ಟಿಂಗ್ ಕಮ್ಮಿ ಇರ್ತದೆ, ಹಿಂಗಾರ ಒಣಗ್ತದೆ. 7, 8, 9, 10ನೇ ವರ್ಷಕ್ಕೆ ನಿಮಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಸಿಪ್ಪೆ ತೋರಿಸಿ ಗಣೇಶ್. ಭೀಮ್ ಸಮುದ್ರದಲ್ಲ ಗಣೇಶ್ ಸಿಪ್ಪೆ ತೋರಿಸಿ. ಇದು ಏನಿದೆ ಅಂತಂದ್ರೆ ತಿನ್ ರಿಂಡು ತೋರಿಸಿ ಇಲ್ಲಿ 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 ತಿನ್ ರಿಂಡು. ತುಂಬಾ ತಿನ್ನಿದೆ ರಿಂಡು. ಆಲ್ಮೋಸ್ಟ್ ನಮ್ ಕಡೆ ಎಲ್ಲ ತುಂಬಾ ದಪ್ಪ ಇರ್ತದೆ ಇದು. ಆಮೇಲೆ ತಿನ್ ರಿಂಡ್ ಇದ್ದಷ್ಟು ನಿಮಗೆ ಫ್ರೂಟ್ ಸೆಟ್ ಜಾಸ್ತಿ ಆಗ್ತದೆ. ನಂಬರ್ ಆಫ್ ಫ್ರೂಟ್ ಸೆಟ್ಸ್ ಆಲ್ಮೋಸ್ಟ್ ಒಂದು ಬಂಚಿಗೆ ನಿಮಗೆ. ಬನ್ನಿ ಕೃಷ್ಣಪ್ಪಾಜಿ ಮುಂದೆ ನೋಡ್ಕೊಂಡು ಹೋಗೋಣ. ಬಹಳ ಚೆನ್ನಾಗಿದೆ. ಸೂಪರ್ ಟ್ರೀಟ್ ಟು ವಾಚ್. ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಕ್ಲಾಸ್ ಆ್ಯಕ್ಟ್. ಏನು ಗಣೇಶ್ ಬಾ ಮುಂದ್ಗಡೆ. ಕಾಫಿಗೆ ಇನ್ನೂ ಸ್ವಲ್ಪ ನಾವು ಕೆಲಸ ಮಾಡಬೇಕು. ಈಗ ಫಿಶ್ ಮೆನ್ಯೂರ್ ಹಾಕ್ಬಿಡಿ, ಈ ಕಳೆ ತೆಗೆಸ್ಬಿಡಿ. ನೋಡಿ ಇಲ್ಲಿ ನಾವು ಡಿಫ್ರೆನ್ಸ್ ಹೆಂಗ್ ಹಾಕೋದಂತ ಸ್ವಲ್ಪ ಅಲ್ಲ ಇವ್ರಿಗೆ ಹೇಳಿದೆ ಬರಿಗೆ ಇಲ್ವಾ? ಯಾರು ಬಿಡಿ, ಬೇಡ ಬಿಡು. ಇಲ್ಲಿ ನೋಡಿ ಇದು ಇದೊಂದು ಅಬ್ಸರ್ವ್ ಮಾಡಬೇಕು ವೀರೇಶ್. ನೋಡಿ ನಿಮ್ಮದು ಈ ಗ್ರೀನರಿ ಇಲ್ಲ. ಹೌದು, ಇಲ್ಲಿ ಇವರಿಗೆ ಒಂಥರ ಮೈನ್ಸ್ ಇದ್ದಂಗಿದೆ, ಐರನ್ ರಿಚ್ ಇದೆ ಸಾಯಿಲು. ಸೊ ಅದಕ್ಕೆ ಅವರಿಗೆ ನೀವು ಸ್ವಲ್ಪ ಗಣೇಶ್ ಹೇಳಿದ್ದು ಡ್ರನ್ಸ್ ಮೇಲೆ ಕೆಲಸ ಮಾಡಬೇಕು. ಐರನ್ ಹೆಡ್ ಅಂತ ಹೇಳಿ ಇಂಪೋರ್ಟ್. ಕೃಷ್ಣಪ್ಪಾಜಿ ಒಂದು ರೌಂಡ್ ಕುಯ್ದಾಯ್ತಾ ಕೃಷ್ಣಪ್ಪಾಜಿಯಲ್ಲಿ? ಯಾವ ಡೇಟಲ್ಲಿ ಕುಯ್ದ್ರಿ? 4 ದಿವಸ ಹಿಂದ್ಗಡೆ ಒಂದು ರೌಂಡ್ ಅಡಿಕೆ ಕುಯ್ದಾಯ್ತು ನೀವು. ಯಾವುದು ಇದು? ದಾವಣಗೆರೆ ಡಿಸ್ಟ್ರಿಕ್ಟು, ಆಲೂರು ಗ್ರಾಮ. ಒಂದು ರೌಂಡ್ ಕುಯ್ದಾಯ್ತು. ನೋಡಿದ ಗಣೇಶು? ಅಲ್ವಾ? ಒಳ್ಳೆ ಕ್ರಾಪ್ ಸೆಟ್ ಇದೆ. ಆಲ್ಮೋಸ್ಟ್ 6 ಇಯರ್ಸ್ಗೆ ಅಲ್ವಾ? ಅಡಿಕೆ ವೆರೈಟಿ ಚೆನ್ನಾಗಿದೆ. So finally, the episode of Davangere is coming to an end. We just visited Krishnappaji's estate. So ಫಿಶ್ ಮೆನ್ಯೂರು ತಂದು ಕೊಟ್ಟಿದ್ದೀವಿ. ಸೊ ಈಗ ಅವ್ರ ರಿಸಲ್ಟ್ ಹೇಳಬೇಕು. ಗಿಡ ತಂದಿದ್ದು ನಾನು. ಆಮೇಲೆ ಅಗ್ರೋನಮಿ ಸೊಲ್ಯೂಷನ್ ಇಸ್ ಆಲ್ ಅಬೌಟ್ ಬರೀ ಗಿಡ ಕೊಡೋದಲ್ಲ, ನಾವು ಬಂದು ನೋಡ್ಕೊಂಡು ಹೋಗಬೇಕು ಅಂತ ಒಂದು 10-15 ದಿವಸದಿಂದ ಫೋನ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಅವಕಾಶ ಬಂತು. ಪ್ಲಸ್ ಫಿಶ್ ಮೆನ್ಯೂರ್ ಒಂದು ಆರ್ಡರ್ ಕೊಟ್ಟರು, ಅದು ತೊಗೊಂಬಂದು ಹಾಕ್ಬಿಟ್ಟು ಗಿಡ ನೋಡ್ದಂಗೂ ಆಯಿತು. ಪ್ಲಸ್ ಅವ್ರದ್ದು ಕೃಷಿ ನಾವು ಕಲ್ತಂಗಾಯಿತು. ಲಾಡ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ದೆಮ್. ದೇ ಆರ್ ಸೋ ಇಂಡಿಯನ್ ಕಲ್ಚರ್ ಇಸ್ so vibrant and so friendly nature, as well as the culture is as I've always told, agriculture is our culture. ಎಲ್ಲಿ ಹೋದ್ರು ಕೃಷಿಕರು ಇದಾರಲ್ಲ ಎಲ್ಲ, there's a lot to learn from them, whether it might be a scientific temperament, whether the cultures, whether the approach, how they approach of the work, the discipline and all that. ಸೊ ಇವತ್ತು ನಮ್ಮ ವೀರೇಶ್ವರ ಮನೇಲಿ ಒಳ್ಳೆ ಊಟ ನಮ್ಗೆ ಹಾಕ್ಸಿದ್ರು. ಕೃಷ್ಣಪ್ಪಾಜಿ ತಗೊಬಂದು ತೋರಿಸಿ ನಮಗೆ ಒಂದು ಮೋಟಿವೇಶನ್. ವಿ ಹ್ಯಾವ್ ಲಾಟ್ ಆಫ್ ರಿಸೋರ್ಸಸ್ ಬಟ್ ವಿ ಆರ್ ನಾಟ್ ಏಬಲ್ ಟು ಡೂ ಇಟ್. ಬಟ್ ದೇ ಡೋಂಟ್ ಹ್ಯಾವ್ ರಿಸೋರ್ಸಸ್ ಬಟ್ ದೇ ಹ್ಯಾವ್ ಅ ವಿಲ್ ಟು ಫೋಕಸ್ ಆನ್ ಥಿಂಗ್ಸ್. ಸೊ ನೋಡ್ಬಿಟ್ಟು ಭಾಳ ಖುಷಿ ಆಯಿತು ಕೃಷ್ಣಪ್ಪಾಜಿ. ಸ್ವಲ್ಪ ಕಾಫಿ ಮೇಲೆ ನೀವು ಗಮನ ಕೊಡಬೇಕು. ಸ್ವಲ್ಪ ಗೊಬ್ಬರ ಒಂದು 8 ದಿವಸಕ್ಕೆ ಲೈಟ್ ಡೋಸಸ್ ಬರ್ತಾ ಇರಬೇಕು. ವೀರೇಶ್ವರ ನೀವು ಅಷ್ಟೇ ಸ್ವಲ್ಪ ಬಂದುಬಿಡಲಿ. ನಿಮ್ಮ ಕಾಫಿ ಒಂದು ಮಟ್ಟಕ್ಕೆ ಬಂದುಬಿಟ್ರೆ ಆಮೇಲೆ ನಿಮಗೆ ಐಡಿಯಾ ಬೇಕಾಗುತ್ತೆ. ಈಗ ಸಣ್ಣ ಗಿಡದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಷ್ಟೇ ಬನ್ನೋಗಿ ಮತ್ತೆ ನಮ್ಮ ಕಡೆ ಬನ್ನಿ. ಬಂದಾಗ ನಿಮಗೆ ಒಂದು 15 ದಿವಸದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಆಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾವು ಗಿಡ ಹಾಕ್ತಾ ಇದ್ದೀವಿ, ನಾವು ಯಾವ ಮೆಥಡಲ್ಲಿ ಹಾಕ್ತಾ ಇದ್ದೀವಿ, ಏನು ಹಾಕ್ತಾ ಇದ್ದೀವಿ ಗೊತ್ತಾಗುತ್ತೆ. ಸೊ
I mean, Agronomy Solutions journey is totally tough. You have seen today while we have a journey. I mean, like while coming to Davangere, we had breakup. We had tire to fix up. The puncture thing happened. So every day, I mean, for me, it's a difficult task as I have to build a lot of things. As I've told you earlier, it's not very easy to go through it. So, Agronomy Solutions is all about agriculture is our culture, Krishi and Amma Samskriti. Thank you.